ಜಿಲ್ಲೆಯಲ್ಲೂ ಕೂಡ ಆಷಾಢ ಮಳೆ ಸಾಕಷ್ಟು ಅವಾಂತರಕ್ಕೆ ಕಾರಣ ಆಗ್ತಾ ಇದೆ. ಕೋಟಾದ ಸಾಯಬ್ರಕಟ್ಟೆ ರಸ್ತೆ ಸಂಪರ್ಕ ಇದೆಯಲ್ಲ, ಅದು ಕಟ್ ಆಗಿದೆ. ಕೋಟಾದ ಸಾಯಬ್ರಕಟ್ಟೆ ಇಲ್ಲಿ ರಾಷ್ಟ್ರೀಯ ಹೆದ್ದಾರಿ ಕೂಡ ಸಾಗ್ ಹೋಗುತ್ತೆ. ಸೇತುವೆ ಸಂಪರ್ಕದ ಮಣ್ಣು ಕುಸಿತದ ಭೀತಿ ಕೂಡ ಇನ್ನೊಂದು ಕಡೆಗಿದೆ. ಕೋಟಾದ ಬನ್ನಾಡಿ ಸಾಯಬ್ರಕಟ್ಟೆಗೆ ಹೋಗುವಂತಹ ರಸ್ತೆ ನೀರಿನಿಂದ ಮುಳುಗಡೆ ಆಗಿದೆ. ನೀರಿನ ರಭಸಕ್ಕೆ ಸೇತುವೆ ಪಕ್ಕದ ಮಣ್ಣು ಕೂಡ ಕುಸಿದು ಹೋಗಿದೆ. ಮುಂಜಾಗ್ರತಾ ಕ್ರಮವಾಗಿ ರಸ್ತೆ ಸಂಚಾರವನ್ನು ಸ್ಥಗಿತಗೊಳಿಸಲಾಗಿದೆ. ಈ ಕೋಟಾ ರಾಷ್ಟ್ರೀಯ ಹೆದ್ದಾರಿಗೆ ಸಂಪರ್ಕ ಕಲ್ಪಿಸುತ್ತೆ. ಕೋಟಾ ಬ್ರಹ್ಮಾವರ ಅಂತೆಲ್ಲ ನಾವೇನಾಗಲೇ ನೋಡ್ತಾ ಇದ್ವಲ್ಲ, ಸೊ ಅದೇ ಭಾಗದಲ್ಲಿ ಆಗಿರೋದು. ಇದರಿಂದ ಏನಾಗಿದೆ ಅಂದರೆ, ಸಾಯಬ್ರಕಟ್ಟೆ ಅಂತ ಒಂದು ಚಿಕ್ಕ ಗ್ರಾಮ ಬರುತ್ತೆ, ಅದರ ಪಕ್ಕ ಬನ್ನಾಡಿ ಅಚ್ಲಾಡಿ ಅಂತೆಲ್ಲ ಒಂದು 10 ಗ್ರಾಮಗಳಿದೆ. ಸೊ ಅಲ್ಲೆಲ್ಲ ಸಂಪರ್ಕ ಸಾಧಿಸುವಂತಹ ರಸ್ತೆನೇ ಕಟ್ಟಾಗಿ ಹೋಗಿದೆ. ಸಾರ್ವಜನಿಕರಿಗೆ ಬಹಳ ಪ್ರಾಬ್ಲಮ್ಸ್ ಕೂಡ ಎದುರಾಗ್ತದೆ. ಮತ್ತು ತೀರಾ ಕಿರಿದಾದಂತಹ ರೋಡ್ ಇದು. ಒಂದು ರೋಡಲ್ಲಿ ಅಟ್ ಎ ಟೈಮ್ 2 ವೆಹಿಕಲ್ ಬಂದರೆ ಪಾಸ್ ಆಗೋಕ್ಕಾಗಲ್ಲ, ಅಷ್ಟು ಚಿಕ್ಕ ರೋಡ್ ಅದು. ಸೊ ಅಲ್ಲಿ ಈ ಥರದ ಅನಾಹುತ ಅಂತ ಹೇಳಿದ್ರೆ ಸುತ್ತಮುತ್ತ ಇರುವಂತಹ ಜನರಿಗೆ ಭಾಳ ಸಮಸ್ಯೆಯನ್ನು ತರ್ತಾ ಇದೆ. ಉಡುಪಿ ಕೂಡ ಅತಿ ಹೆಚ್ಚು ಮಳೆಯನ್ನು ನೋಡ್ತಾ ಇದೆ. ಮುಂಗಾರು ಪೂರ್ವ ಮುಂಗಾರು ಮಳೆಯನ್ನು ಕೂಡ ಅತಿ ಹೆಚ್ಚು ಈ ಬಾರಿ ಈ ಜಿಲ್ಲೆ ನೋಡಿತ್ತು. ಸೊ ಮುಂಗಾರು ಶುರುವಾದಾಗಲಿಂದ ಕೂಡ ಒಂದು 5 ದಿನ ಬಿಡುವು ಕೊಡೋದು, ಮತ್ತೆ ಆರ್ಭಟಿಸೋದು ಎಲ್ಲ ಆಗ್ತಾ ಇದೆ. ಮತ್ತು ಅರ್ಧಂಬರ್ಧ ಕಾಮಗಾರಿ ನಡೀತಾ ಇದ್ದಂತಹ ಜಾಗಕ್ಕೂ ಬಹಳ ತೊಡಕಾಗಿದೆ. ರಸ್ತೆ ಕೊಚ್ಚಿ ಹೋಗಿರೋದು, ರಸ್ತೆ ಸಂಪರ್ಕ ಕಟ್ಟಾಗಿರೋದು, ನೆರೆ ಮನೆಯ ಅಂಗಳಕ್ಕೆ ಬಂದಿರೋದು, ಇದೆಲ್ಲವನ್ನ ಉಡುಪಿಯ ಜನ ನೋಡ್ತಾ ಇದ್ದಾರೆ.